ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್ ನನ್ನ ಪ್ರಶ್ನೆ ಇರುತ್ತೆ ಇದೀಗ. ಚಲಪತಿ ಸರ್ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ನನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಏನಂದರೆ ಈಗ 98 ಅಸಹಜ ಸಾವುಗಳು ಸರಿ ಸುಮಾರಾಗಿ ಒಂದು 7 ವರ್ಷಗಳಿಗೆ ಸಂಬಂಧಪಟ್ಟಂತೆ ನಾನು ಮಾತ್ರ ಮಾತಾಡ್ತಾ ಇದ್ದೀನಿ. ಇದು 2013ರಿಂದ 2020 ಆಯಿತು. ಇದರಲ್ಲಿ ಈ ವ್ಯಕ್ತಿ ಯಾವ ವ್ಯಕ್ತಿ ಆಚೆ ಬಂದಿದ್ದಾನೋ ಅವನು 95ರಿಂದ 2013-12ವರೆಗೂ ಕೊಲೆಗಳ ಬಗ್ಗೆ ಅಥವಾ ಅಪರಿಚಿತ ಶವಗಳು, ಒಂದಷ್ಟು ಅತ್ಯಾಚಾರ ಆಗಿತ್ತು ಅಂಥೇಳಿ ಅವನು ಕ್ಲೈಮ್ ಮಾಡ್ತಾ ಇದ್ದಾನೆ. ಇಟ್ಕೊಳ್ಳೋಣ ಅದನ್ನು ಒಂದು ಕಡೆ, ಅದನ್ನು ಆ ಭಾಗವನ್ನು ಇಟ್ಕೊಳ್ತೀನಿ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಕಾಣೆ ಆಗಿರಲಿ, ಒಂದು ಅತ್ಯಾಚಾರ ಆಗಿರಲಿ, ಆತ್ಮಹತ್ಯೆ ಮಾಡಿಕೊಂಡಿರಲಿ, ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯಲ್ಲಿ ಯಾರಾದರೂ ಬಂದು ದೂರಾದರೂ ಕೊಟ್ಟಿರಲಿ, ದೂರು ಕೊಡದೇ ಇದ್ದರೆ ಅಲ್ಲಿನ ಪೊಲೀಸರು ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತನೋ, ಯಾರೋ ನದಿಗೆ ಹಾರಿಬಿಟ್ಟಿದ್ದಾರೆ ಅಂತನೋ, ಯಾರೋ ಕ್ಷೌರಿಕ ಇದ್ದ, ಕೂಲಿ ಕಾರ್ಮಿಕ ಇದ್ದ, ನಿರ್ಗತಿಕ ಇದ್ದ, ಅನಾಥ ಇದ್ದ, ಸತ್ತೋದ ಅಂತ ಅವರು ಅದು ರಿಜಿಸ್ಟರ್ ಮಾಡಿರಬೇಕಲ್ಲ. ಅದು ಅವಾಗ ಕಂಪ್ಲೇಂಟ್ ಅಂತ ಆಗಲ್ವಾ? ಅದು ಸೋಮೋಟೋ ಕೇಸ್ ಅಂತ ಆಗಲ್ವಾ? ಅದು ದೂರು ಅಂತ ಆಗಬಾರ್ದಾ? ಮೊನ್ನೆ ಓದ್ತಾ ಇದ್ದೆ ಸರ್ ನಾನು, ಬೆಂಗಳೂರಲ್ಲಿ ಸರಿಸುಮಾರಾಗಿ SBI ಬ್ಯಾಂಕ್ಗೆ 8 ಕೋಟಿ ರೂಪಾಯಿ ವಂಚನೆ ಮಾಡಿ 20 ವರ್ಷಗಳ ನಂತರದಲ್ಲಿ ಗುರುತು ಚೇಂಜ್ ಮಾಡ್ಕೊಂಡಿದ್ದಾರೆ, ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ವಿಳಾಸ ಚೇಂಜ್ ಮಾಡ್ಕೊಂಡಿದ್ದಾರೆ, ಐಡೆಂಟಿ ಕಾರ್ಡ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಬೇರೆ ರಾಜ್ಯದಲ್ಲಿ 20 ವರ್ಷಗಳಾದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ಸೊ ಈ ಕೇಸ್ ಹೇಗೆ ಈಗ ಅಂತ. ಚಲಪತಿ ಅವರು ನಿಮಗೆ ಪ್ರಶ್ನೆ ಇದು. ಚಲಪತಿ ಸರ್ ನಿಮಗೆ ಪ್ರಶ್ನೆ ಇದು ನೋಡಿ. ಪ್ರತಿಯೊಂದು ಕೇಸ್ನಲ್ಲೂ 100ಕ್ಕೆ ಎಲ್ಲ ಒಂದು 2 ಅಥವಾ 3 ಕೇಸು ಅಂದ್ರೆ ಅದನ್ನ ಯಾರು ಗತಿ ಇಲ್ದಿರ ಎಲ್ಲೋ ರೋಡ್ ನಲ್ಲಿ ಸತ್ತ ಅನ್ನೋರು ಒಬ್ರು ಇಬ್ರು ಅಥವಾ 3 ಜನ 4 ಜನದ ಕೇಸ್ ರಿಜಿಸ್ಟರ್ ಆಗದೆ ಇರ್ಬೋದು. ಇನ್ನ ಪ್ರತಿಯೊಂದು ಕೇಸಲ್ಲೂ ಏನು ಇಲ್ದ ಇದ್ರು ಮಿಸ್ಸಿಂಗ್ ಕೇಸ್ ಅಂತ ಇನ್ವೇರಿಯಬಲಿ ಕೇಸ್ ರಿಜಿಸ್ಟರ್ ಆಗಿರ್ಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ. ಹಾಗೆ ಆಗಿರುತ್ತೆ. ಯಾರು ಏನಾದ್ರೂ ಹೇಳಿ, ಅದು ನಾನು ಖುದ್ದು ಸ್ವತಃ ನಾನು ತನಿಖೆ ಮಾಡೋದ್ರಿಂದ ನನಗೆ ಅದರ ಅನುಭವ ಇದೆ. ಆ ತನಿಖೆ ಕಾಲದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಕಾಣೆ ಆಗಿರ್ತಾರೆ, ಅದು ಮುದುಕರಾಗಿರ್ಬೋದು, ಚಿಕ್ಕೋರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು. ಆಮೇಲೆ ನಾವು ಒಂದು ವೈಯಕ್ತಿಕವಾಗಿ ಹೇಳ್ತೀನಿ, ಧರ್ಮಸ್ಥಳಕ್ಕೆ ಯಾವುದೇ ಹೆಣ್ಮಗು ಒಬ್ಳೆ ಹೋಗೋದಿಲ್ಲ, ಅಥವಾ ಯಾರೋ ಒಬ್ಬ ಗಂಡಸು ಒಬ್ಬನೇ ಹೋಗೋದಿಲ್ಲ. ಜೊತೆಲಿ ಇಲ್ಲ ಒಂದು ಟೀಮ್ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ, ಇಲ್ಲ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಒಬ್ರು ಮಿಸ್ ಆದ್ರೆ ಇನ್ನೊಬ್ರು ಅವ್ರು ಎಲ್ಲಿ, ಆ ಹುಡುಗಿ ಎಲ್ಲಿ, ಅಥವಾ ನನ್ನ ಹೆಂಡತಿ ಎಲ್ಲೋದ್ಲು, ಅಥವಾ ನಮ್ಮ ಅಪ್ಪ ಎಲ್ಲೋದ, ನನ್ನ ಮಗ ಎಲ್ಲೋದ ಅಂತ ಕೇಳಿಸ್ತಾರೆ. ಯಾರು ಇಂಡಿವಿಜುವಲ್ ಆಗಿ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ. ಫಸ್ಟ್ ಬೇಸಿಕ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರ ಹಿಂದೆ ಅಂದ್ರೆ ಈಗ ನಾವೇ ಅಷ್ಟೇ, ಈಗ ನಾವು ಫ್ಯಾಮಿಲಿ ಹೋಗ್ಬೇಕಾದ್ರೆ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ, ಉಡುಪಿಗೆ ಹೋಗ್ಬೇಕಾದ್ರೆ, ತಿರುಪತಿಗೆ ಹೋಗ್ಬೇಕಾದ್ರೆ ಒಂದು ಕಾರ್ನಲ್ಲಿ 4 ಜನ ಹೋಗ್ತೀವಿ. ಏನು ಇಲ್ದಾದ್ರೆ ಫ್ರೆಂಡ್ಸ್ ಜೊತೆ ಆದ್ರೂ ಹೋಗ್ತೀವಿ, ಇಲ್ಲ ಫ್ಯಾಮಿಲಿ ಸಮೇತ ಹೋಗ್ತೀವಿ. ಒಬ್ರು ಕಾಣೆ ಆದ್ರೆ ಇನ್ನೊಬ್ರು ಹೇಳೋದಿಲ್ವಾ? ಇಟ್ ಈಸ್ ಅ ಕಾಮನ್ ಸೆನ್ಸ್. ದಿಸ್ ಇಸ್ ಅ ಕಾಮನ್ ಸೆನ್ಸ್. ನಾನು ಹೇಳ್ತಾ ಇರೋದು ನಿಮ್ಗೆ ಅರಿವು, ಅದು ಎಷ್ಟರ ಮಟ್ಟಿಗೆ ಅದು ಮನದಾಟ ಆಗುತ್ತೋ ಏನೋ. ಆ ಕ್ಷಣವೇ ಅವರು ಇಂಥ ನಮ್ ಜೊತೆಲಿ ಮಿಸ್ ಆಗಿದ್ದಾನೆ, ಅಥವಾ ಇಂಥ ವ್ಯಕ್ತಿ ಮಿಸ್ ಆಗಿದ್ದಾರೆ, ನನ್ನ ಹೆಂಡತಿ ಬಂದಿಲ್ಲ, ನನ್ನ ಮಗಳು ಬಂದಿಲ್ಲ ಅಂತ ಹೋಗಿ ಠಾಣೆಗೆ ದೂರು ಮ್ಯಾಂಡೇಟರಿ ಕೊಡ್ತಾರೆ. ಅಲ್ಲಿ ಕೊಡ್ಲಿಲ್ಲ ಅಂದ್ರೂ ಅವ್ರ ಊರ್ಗ್ ಹೋಗಾದ್ರು, ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ಕಾಣೆ ಆಗಿದ್ದಾರೆ ಅಂತ ಕೊಡ್ಲೇಬೇಕು. ಹಂಗೆ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ ವಿವರ ತೆಗೀರಿ, ತೋರ್ಸಿ ನೋಡೋಣ ಎಷ್ಟು ಏನಾಗಿದ್ದಾರೆ. ಅವ್ರು ಅಷ್ಟಾದ್ಮೇಲೆ ಆ ಹೆಣದ್ದು ಆಗ್ಲೇನೆ ಪತ್ತೆ ಮಾಡಿ ಹೇಳ್ಬೇಕಲ್ಲ. ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ವಿತ್ ಅನ್ ಅಥಾರಿಟೇಟಿವ್ ಎಕ್ಸ್ಪೀರಿಯನ್ಸ್. ಸುಮ್ನೆ ಏನೋ ಮಾತಾಡ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ಫ್ಯಾಮಿಲಿ ಸಮೇತನೇ ಅಥವಾ ಫ್ರೆಂಡ್ಸ್ ಸಮೇತನೇ ಯಾವುದೇ ಒಂದು ಧರ್ಮಸ್ಥಳಕ್ಕೆ ಆಗ್ಲಿ ಅಥವಾ ಇನ್ಯಾವುದೇ ಒಂದು ತೀರ್ಥಯಾತ್ರೆಗಳಿಗೆ ಹೋಗೋದು, ಯಾರು ಇಂಡಿವಿಜುವಲ್ ಆಗಿ ಬಸ್ ಎತ್ಕೊಂಡು ಅಥವಾ ಏನೋ ಸೈಕಲ್ ಎತ್ಕೊಂಡು ಅಥವಾ ಕಾರ್ ಎತ್ಕೊಂಡು ಹೋಗೋದಿಲ್ಲ, 120 ಆಗಿ ಹೋಗೋದಿಲ್ಲ. ವಿತ್ ಫ್ರೆಂಡ್ಸ್ ಆರ್ ವಿತ್ ಫ್ಯಾಮಿಲಿ ಅವ್ರು ಹೋಗ್ತಾರೆ. ಒಬ್ಬ ಫ್ಯಾಮಿಲಿ ಮೆಂಬರ್ ಮಿಸ್ ಆದ್ರೂ ಇನ್ನೊಬ್ಬ ಹೇಳ್ತಾನೆ. ಇದು ಕಂಪ್ಲೇಂಟ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾರು ಕಾಣೆ ಆಗಿದ್ರೆ ಬಗ್ಗೆ ಕೇಸ್ಗಳು ರಿಜಿಸ್ಟರ್ ಆಗಿಲ್ಲ ಅಥವಾ ಇದಾಗಿಲ್ಲ ಅಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯನೇ. ಚಲಪತಿ ಸರ್ ಆಶ್ಚರ್ಯ. ಈಗ ಇಲ್ಲಿ ಕಾಣೆ ಆದರೂ ಇದರಲ್ಲಿ 2 ಭಾಗ ಬರುತ್ತೆ ಸರ್. ಒಂದು, ಇಲ್ಲಿ ಯಾರು ಈ ವಿಷಲ್ ಬ್ಲೋವರ್ ಕೆಲಸ ಮಾಡ್ತಿದ್ದಾನಲ್ಲ ಇವನೇ ಘನಘೋರ ಸುಳ್ಳು ಹೇಳ್ತಾ ಇರಬೇಕು. ಇನ್ನೊಂದು, ಯಾರದ್ದೋ ಪ್ರಭಾವ ಇದೆ, ಯಾರದ್ದೋ ಒತ್ತಡ ಇದೆ, ಅಂಥವು ಕೇಸ್ಗಳೇ ಆಗಲಿಲ್ಲ ಅಂತ ಒಂದು ಕೂಗು ಆ ಭಾಗದಲ್ಲಿದೆ. ಎರಡನ್ನೂ ಇಟ್ಕೊಂಡು ಈ ವ್ಯಕ್ತಿ ಇನ್ನೊಂದು ಕಡೆ ಹೇಳ್ತಾನೆ, ಫೋಟೋಗ್ರಾಫ್ ಎವಿಡೆನ್ಸ್, ದ ವಿಷಲ್ ಬ್ಲೋವರ್ ಹ್ಯಾಸ್ ಪ್ರೊವೈಡೆಡ್ ಫೋಟೋಗ್ರಾಫಿಕ್ ಎವಿಡೆನ್ಸ್ ಆ್ಯಂಡ್ ಎಕ್ಸ್ಯೂಮ್ಡ್ ಸ್ಕೆಲಿಟಲ್ ರಿಮೈನ್ಸ್ ಅಂತೇಳಿ ಅಸ್ಥಿ ಪಂಜರದ ಭಾಗಗಳನ್ನು ಅವನು ಕೊಟ್ಟಿದ್ದಾನೆ, ಫೋಟೋಗ್ರಾಫ್ ಎವಿಡೆನ್ಸ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಫೋಟೋನ ಕೊಡೋಕ್ಕಾಗುತ್ತಾ? ಅವನು
ಒಂದು ನ್ಯಾಯಾಧೀಶರ ಮುಂದೆ ಬಂದು ಅಂತ? ಚಲಪತಿ ಸರ್, ನಿಮಗೆ ಪ್ರಶ್ನೆ ಇದು. ಇಲ್ಲ, ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ಕೇಳಿದ್ರೆ ಅಲ್ಲ, ಅವನು ಒಂದಷ್ಟು ಅಸ್ಥಿಪಂಜರದ ಮೂಳೆನ ತಲೆಬುರುಡನ್ನು ಕೊಟ್ಟಿದ್ದಾನೆ ಅವನು. ಮಶಾನಕ್ಕೆ ಹೋದ್ರೆ, ಈಗ ನಾನು ಹೇಳ್ತೀನಿ, ಇಲ್ಲಿ ಹೆಬ್ಬಾಳದ ಮಶಾನಕ್ಕೆ ಹೋದ್ರೆ 100 ಅಸ್ಥಿಪಂಜರ ಸಿಗುತ್ತೆ. ಅದೇ ರೀತಿ ಬೇರೆ ಯಾವ್ದೋ ಒಂದು ಹೆಣ ಉಣ ಕಡೆಗೆ ಹೋದ್ರೆ 100 ಹೆಣಗಳು ಸಿಗ್ತದೆ. ಇದು ನಾನು ಇದನ್ನೇ ಮಾಡಿದ್ದೀನಿ, ಇಲ್ಲಿ ನಾನು ತಗೊಂಬಂದು ಉಣಿತೀನಿ ಅಂತ ಹೇಳಿದ್ರೆ ಯಾವ ಸಾಕ್ಷಿ ಮೇಲೆ? ದಯವಿಟ್ಟು ತಿಳ್ಕೊಳ್ಳಿ, ಯಾವ ಸಾಕ್ಷಿ ಮೇಲೆ ಇದನ್ನ ಹೇಳ್ತಾರೆ? ನಾನು ತೋರಿಸ್ತೀನಿ, ಹೆಬ್ಬಾಳದಲ್ಲಿ ತೋರಿಸಿದ್ರೆ 1000 ಹೆಣ ತೋರಿಸ್ತೀನಿ, 1000 ಇದನ್ನ ತೋರಿಸ್ತೀನಿ ಹೆಬ್ಬಾಳದಲ್ಲಿ. ಸೊ ಅದನ್ನೇ ನಂಬ್ಕೊಂಡು ಇಲ್ಲ ಇದು ಸಾಕ್ಷಿ ಇವರೇ ಮರ್ಡರ್ ಮಾಡಿರೋದು ಅಥವಾ ರೇಪ್ ಮಾಡಿರೋದು ಅಂತ ಹೇಳಲಿಕ್ಕೆ ಯಾವ ರೀತಿ, ಯಾವ ಆಧಾರದ ಮೇಲೆ? ಈ ಮನುಷ್ಯ ಇವತ್ತು ಕಂಪ್ಲೇಂಟ್ ಕೊಡಕ್ ಮುಂದೆ ಬಂದಿರೋನು ಅವತ್ತು ಮಾಡಿದ ದಿವಸನೇ ಯಾಕೆ ಹೇಳ್ಬಾರ್ದಾಗಿತ್ತು? ಯಾಕೆ ಇದನ್ನ ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳ್ಬಾರ್ದಾಗಿತ್ತು? ಅಥವಾ ಇನ್ಯಾರಿಗೋ ಹಿರಿಯ ಅಧಿಕಾರಿ ಪ್ರಾಣ ಭಯ ಇತ್ತು ನನಗೆ ಅಂತ, ಪ್ರಾಣ ಭಯ ಇತ್ತು, ಹೇಳ್ಬಾರ್ದಾಗಿತ್ತು? ಇದೇ ತರ ಇನ್ನೊಬ್ಬನಿಗೆ ಹೇಳಿದ್ರು ಚಲಪತಿ ಅವರೇ, ಇದೇ ತರ ಇನ್ನೊಬ್ಬರು, ನೋಡಪ್ಪ ನಿನ್ನ ಮಗಳಿಗೆ ನಾನೇ ಊತ ಹಾಕಿದ್ದೀನಿ ಅಥವಾ ನಾನು ಅವ್ರು ಮರ್ಡರ್ ಮಾಡಿದ್ದಾರೆ, ಇಂಥ ಮನುಷ್ಯ ಮರ್ಡರ್ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ ಅಂತ ಹೇಳ್ಬೋದಾಗಿತ್ತಲ್ಲ. ಚಲಪತಿ ಅವರೇ, ಪೊಲೀಸ್ ಅವ್ರಿಗೆ ಹೋಗಿ ಹೇಳಿಲ್ಲ, ಇದುವರೆಗೂ ಯಾಕೆ ಮುಚ್ಚಿಕೊಂಡಿದ್ದ? ಸರ್ ಕೇಳಿಸ್ಕೊಳ್ಳಿ ಸರ್, ಈ ಪ್ರಶ್ನೆಗೆ ನಿಜವಾಗ್ಲೂ ಉತ್ತರ ಸಿಗುತ್ತಾ? ಇದು ಕೇಳಿಸ್ಕೊಳ್ಳಿ ಸರ್. ಈಗ ಇದನ್ನ ನಾನ್ ಕೇಳೋದಲ್ಲ, ನಾಳೆ ಕೋರ್ಟ್ ನಲ್ಲಿ ಇದನ್ನ ಕೇಳ್ತಾರೆ. ಅಗ್ರಿ ಸರ್, ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಅದೇ ವ್ಯಕ್ತಿ ಹೇಳಿದನು ಒಂದು ಕಡೆ, ಹಿಂದೆ ಇನ್ನೊಬ್ಬನಿಗೂ ಈ ಥರ ಹೇಳಿದ್ರು, ಹೂತ್ಬಿಡು ಹಾಗೆ ಹೀಗೆ ಅಂತ, ಅವನು ಒಪ್ಪಲಿಲ್ಲ, ಅವನನ್ನು ಸಾಯಿಸ್ಬಿಟ್ರು, ನನಗೆ ಹೆದರಿಸಿದ್ರು, ನಾನು ಎಷ್ಟೋ ಹೆಣ್ಣುಗಳು ಹೂತಾದ ಮೇಲೆ ಒಂದು ಸ್ಕೂಲ್ ಮಗು, ಒಂದು 12 ವರ್ಷದ ಮಗುನ ಹೂತ್ಬಿಟ್ಟೆ, ನಾನು ಬ್ಯಾಗ್ ಸಮೇತ ಹೂತ್ಬಿಟ್ಟೆ, ಪಾಪ ಪ್ರಜ್ಞೆ ಇವಾಗ ನನಗೆ ಕಾಡ್ತಾ ಇದೆ, ಬೇರೆ ರಾಜ್ಯದ ತಲೆ ಮರೆಸ್ಕೊಂಡಿದ್ದೆ ನಾನು, ಒತ್ತಡ ಇತ್ತು ಅಂತ ಆ ವ್ಯಕ್ತಿ ಹೇಳ್ತಾನೆ. ನಂಬಬಹುದಾ ಇದನ್ನ? ಚಲಪತಿ ಸರ್, ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ. ಹೌದಾ? ಪ್ರಶ್ನೆ ಅಲ್ಲಲ್ಲ, ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ತಲೆ ಮರೆಸ್ಕೊಂಡ್ಬಿಟ್ಟಿದ್ದೆ ನಾನು ಅಂತ. ಯಾವುದೇ ಕಾರಣಕ್ಕೂ ಮನೆಯವರು ಕಂಪ್ಲೇಂಟ್ ಕೊಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿರ್ತಾರೆ. ಒಂದು. ಎರಡನೇದು, ಈ ಮನುಷ್ಯ ಇವತ್ತು ಹೊರಗಡೆ ಬಂದು ನಾನು ಎಲ್ಲ 100 ಹೆಣಗಳನ್ನ ಊತಿದ್ದೀನಿ ಅಂತ ಹೇಳೋದಕ್ಕೆ ಅದನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಇಟ್ ಈಸ್ ಟೋಟಲಿ ಎ ಕನ್ಕಾಕ್ಟೆಡ್ ಸ್ಟೋರಿ ವಿಚ್ ಅವರ್ SIT ಶುಡ್ ಎಕ್ಸ್ಟ್ರಾಕ್ಟ್ ಇಟ್. ಅವರು ಈ ಮಾಹಿತಿನ ಹೊರಗಡೆ ತೆಗಿಬೇಕು, ಏನಾಗಿದೆ ಏನು ಅಂತ. ಅದು ಬಿಟ್ಟು ನಾವು ಯಾರೋ ಬಂದು ಹೇಳಿದ್ರು, ನಾನು ಕೊನೆಗೆ ಅವನ್ನ ಸೈಕಲಾಜಿಕಲಿ ಇದು ಎಫೆಕ್ಟೆಡ್ ಮ್ಯಾನ್ ಅಂತ ಒಂದು ಡಿಕ್ಲರೇಷನ್ ಕೊಟ್ಬಿಡ್ತಾರೆ ಅಷ್ಟೇ. ಫಸ್ಟ್ ಅವನ ಮೇಲೆ FIR ಹಾಕಿ A1 ಅಂತ ಮಾಡಿ, ದೆನ್ ದ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಟಿನ್ಯೂಡ್. ಅವನು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಅಕ್ಯೂಸ್ಡ್. ಇನ್ವೇರಿಯಬಲಿ ಇಟ್ ಈಸ್ ಮ್ಯಾಂಡೇಟರಿ. ಅವನ್ನ ಅಪರಾಧಿ ಮಾಡಿದಿರ ಕೇಸ್ ಏನಾದ್ರು ತನಿಖೆ ಮಾಡಿದ್ರೆ ಕೇಸ್ ಅಲ್ಲಿಗೆ ಮುಗೀತು ಅಂತ, ಮುಕ್ತಾಯ ಆಯ್ತು ಅಂತ. ಫೈನ್. ಸಂಕೇತಣಿಗೆ ಸರ್, ನನ್ನ ಪಾಯಿಂಟ್ ಇದೆ ಇಲ್ಲಿ. ಇಲ್ಲೇನಾಗ್ತಿದೆ, ನಾವು ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದಾಗ ಸಹಜವಾಗಿ ನೋಡಿ ಸರ್, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅದರ ಆ ಕಡೆಯ ಒಬ್ಬರು ವಕ್ತಾರರು ಕೂಡ ಹೇಳಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಏನು ತನಿಖೆ ಬೇಕಾದರೂ ಆಗಲಿ ನಾವು ರೆಡಿ ಇದ್ದೀವಿ, ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಅಂತೇಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರಲಿಲ್ಲ, ಯಾರು ಹೇಳೋಕ್ಕೆ ಮುಂದೆ ಬರ್ತಾ ಇಲ್ಲ, ಒಂದು ಹುಡುಗಿ ಪರವಾಗಿ ನ್ಯಾಯ ಕೊಡ್ಸೋಕ್ಕೆ ಬರಲಿಲ್ಲ. ಇದೆಲ್ಲ ಚರ್ಚೆಗಳಾದ ಮೇಲೆ ಈ ವ್ಯಕ್ತಿ ಎದ್ದು ಬಂದಾಗ ಆ ಭಾಗದಲ್ಲಿ ಒಂದು ದೊಡ್ಡ ಭರವಸೆ ಮೂಡದಂತೆ ಕಾಣಿಸ್ತಾ ಇದೆ ಸರ್. ಭರವಸೆ, ಯಾರೋ ಒಬ್ಬರು ಬಂದರು, ಇವನೇ ಹೂತಿದ್ದಂತೆ ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಇದು ನಂಬಲರ್ಹವಾಗಿದೆ? ಇದೊಂದು ಮಾಮೂಲಿಯಾಗಿ ನಾನು ಮಾಮೂಲಿಯಾಗಿ ನಂಬಬಹುದಾ ನಂಬಾರ್ದ ಅಂತ. ಒಂದು ಕಾನೂನು ಪ್ರಕಾರ ಹೋದಾಗ ಒಂದೇನೋ ಹಗರಣ ಆಗಿದೆ, ಒಂದು ಕೊಲೆ ಆಗಿದೆ, ಒಂದು ಮೋಸ ಆಗಿದೆ ಅಂತ ಬಂದ ತಕ್ಷಣ ಅವನನ್ನೇ ಅನುಮಾನ ದೃಷ್ಟಿಯಿಂದ ನಾವು ನೋಡಬೇಕಾ ಅಂತ. ಈಗ ನನಗೆ ಪ್ರಶ್ನೆ ಪೂರ್ತಿ ಕೇಳಲಿಲ್ಲ, ನನಗೆ ಎಷ್ಟು ಕೇಳಿದ್ ಮಾತ್ರ ನಾನು ಉತ್ತರ ಹೇಳಬಲ್ಲೆ. ಓಕೆ, ಮಾತಾಡಿ ಸರ್. ಕೇಳ್ತಾ ಇದೆ ನಿಮಗೆ? ಓಕೆ ಸರ್, ನನಗೆ ಇನ್ನೊಂದ್ಸಲ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಆ ವ್ಯಕ್ತಿ ಈ ತರ ಬಂದು ಕೊಲೆಗಳಾಗಿದೆ, ಆಡಿಯೋ ಕಾಲ್ ಮಾಡಿದ್ರೆ ನಾನು ಕೇಳಬಹುದು. ಯಾಕೋ ಇದು ವಾಯ್ಸ್ ನಿಂದ ಕೇಳ್ತಾ ಇಲ್ಲ, ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ಒಂದು ಬ್ರೇಕ್ ತಗೊಂಡು ನಾನು